ಅವ್ವ ಪ್ರಾಣ ಬಿಡುವಾಗ ನಾನು ಒಂದೇ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು. ಆದ್ರೆ ನೀನ್ ಸಿಕ್ಕಿನು ನನ್ನ ಒಂಟಿ ಮಾಡ್ಬಿಟ್ಟಲ್ಲ ಅಲ್ಲಿ. ಒಂದ್ ನಿಮಿಷ ಸರ್, ಕೊಟ್ಟೆ. ಕಮಲಿ, ನೀನ್ ಇಲ್ಲಿ ಏನವೇ ಮಾಡ್ತಿದ್ಯಾ? ಅದು ಅನಿಕಾ ರೂಮಲ್ಲಿ ಕುಂತಿದ್ಯಾ? ನೀನ್ ಎಲ್ಲೋದೆ ಅಂತ ನನ್ನ ಮನೆ ಎಲ್ಲ ಹುಡುಕ್ತಿದ್ದೆ. ತಕ್ಕ ರಿಷಿ ಸರ್ ಫೋನ್ ಮಾಡೋರೆ, ಮಾತಾಡು. ಹಲೋ ಸರ್, ನಿಮ್ ಹುಡುಗಿ ಅನಿಕನ್ ರೂಮಲ್ಲಿ ಕುತ್ಕೊಂಡು ಫೀಲ್ ಮಾಡ್ತಾಳೆ. ಹೊಸಿ ಬುದ್ಧಿ ಹೇಳಿ ಸರ್. ಹಲೋ ರಿಷಿ ಸರ್. ಕಮಲಿ ಅವರೇ, ಅನಿಕಾ ರೂಮಲ್ಲಿ ಇದ್ದೀರಾ? ಸುಮ್ಕೆ ಹಂಗೆ ಬಂದು ಕುಂತ್ಕೊಂಡೆ ಸರ್. ಅರ್ಥ ಆಗುತ್ತೆ ಕಮಲಿ ಅವರೇ. ಏಟೆ ಆದ್ರೂ ಅವಳು ನನ್ನ ಜೊತೆಗೆ ಹುಡ್ತಾವಳಲ್ವಾ ಸರ್? ಏನು, ನಿಮ್ ಜೊತೆ ಹುಡ್ದವಳ? ಯಾರು? ಅನಿಕಾನ? ಅಂದ್ರೆ ಸರ್, ಅವಳು ನನ್ನ ತಂಗಿನೇ ಆಗ್ಬೇಕಲ್ವಾ ಅಂತ ಹೇಳ್ದೆ. ಆದ್ರೆ ಆ ಪ್ರೀತಿ ಅವಳಿಗೂ ಇರ್ಬೇಕಲ್ಲ ಕಮಲಿ ಅವರೇ. ನೋಡಿ, ನೀವು ಹೀಗೆ ಫೀಲ್ ಮಾಡ್ಕೊಂಡು ಕುತ್ಕೊಳ್ಳೋದನ್ನ ನನ್ನೇ ಸಹಿಸ್ಕೊಳಕ್ಕಾಗಲ್ಲ. ಏನಾದ್ರು ತಿಂದ್ರ? ಹ್ಞೂ ಸರ್. ಹೂ ಅನ್ನೋದಕ್ಕೂ ಶಕ್ತಿ ಇಲ್ದೇ ಇರೋರ ಥರ ಹೇಳ್ತೀರಾ. ನಿಂಗೀಗ ಫೋನ್ ಕೊಡಿ. ಸರ್ ಕೊಡಿ, ಹೇಳ್ತೀನಿ. ಹಲೋ ರಿಷಿ ಸರ್. ನಿಂಗಿ, ಕಮಲಿ ಅವ್ರನ್ನ ಕರ್ಕೊಂಡು ಹೋಗಿ ಮೊದಲು ಊಟ ಮಾಡಿಸು. ಸರಿ ಸರ್, ನಾನ್ ಹೇಳ್ದಾಗ ಅವಳು ಕೇಳಲೇ ಇಲ್ಲ. ನೀವ್ ಹೇಳಿದ್ರಲ್ಲ, ಈಗ ಪಕ್ಕಾ ಮಾಡ್ತಾಳೆ. ಈಗಲೇ ಕರ್ಕೊಂಡು ಹೋಗ್ತೀನಿ. ಊಟ ಆದ್ಮೇಲೆ ನನಗೆ ಮೆಸೇಜ್ ಮಾಡು. ಆಯ್ತು ಸರ್. ಬಾಯ್ ಸರ್. ಓಕೆ, ಬಾಯ್. ಕಮಲಿ, ನಡಿ ಊಟ ಮಾಡು. ಬಾ ಬಾ ಕಮಲಿ. ಅಣ್ಣ, ಊಟ ರೆಡಿ ಇದೆವಾ? ನನಗೆ ಬೇಡ ಅಂತ ಹೇಳಿದ್ನಲ್ಲ. ನೀನ್ ಬೇಡ ಅಂದ್ರೆ ನಾವು ಬಿಟ್ಬಿಡ್ತೀವಾ? ಬಾ ಅಣ್ಣ. ರಚನಾ, ಬೇಡ. ಮುತ್ಕಿ ಅಯ್ಯ, ನಾನೇನ್ ಮಾಡ್ದೆ ಕಣಮ್ಮ? ನಾನೇನು ಮಾಡಿಲ್ಲ ಕಣಮ್ಮ. ಅಯ್ಯ ಚಪ್ಪಿ ಬಾರ. ಅಯ್ಯ ಬೆವರ್ಸಿ ಬಿಟ್ಟಿದ್ಯಲ್ಲ. ರಮೇಶ್, ಹಿಡ್ಕೊಳ್ದಾಗ ಯಾಕೆ ಓಡೋದೋಗ್ಬಿಟ್ರಿ? ಟ್ರೈ ಮಾಡಿದೆ, ಆದ್ರೆ ತುಂಬಾ ಫಾಸ್ಟ್ ಓಡೋದು. ಬಿಟ್ಬಿಡಪ್ಪ, ನಂಗೆ ವಯಸ್ಸಾಗೈತೆ. ನಂಗೆ ಕಳ್ತನ ಮಾಡಕ್ ಬಂದಿಲ್ಲ ಕಣಮ್ಮ. ಹೌದೌದು, ಈಗ ಬರ್ತಾರೆ ಪೊಲೀಸ್ ಅವರು, ಹೇಳ್ಕೊಂಡು ಹೋಗ್ತಾರೆ. ಪೊಲೀಸರ? ಅಯ್ಯೋ ಯಾಕಮ್ಮ, ನಾನು ಏನ್ ಮಾಡ್ದೆ? ಪಾಪ ಕಳ್ತನ ಮಾಡ್ದೆ ಅಷ್ಟೇ. ನಾನೇನು ಮಾಡಿಲ್ಲ ಕಣಮ್ಮ, ಬಿಟ್ಬಿಡ. ಮೇಡಮ್, ನೀವೇನ ಫೋನ್ ಮಾಡಿದ್ದು? ಹೌದು, ನಾನೇ ಫೋನ್ ಮಾಡಿ ಹೇಳ್ಕೊಂಡು ಹೋಗಿ ಅವಳನ್ನ. ಕಳ್ತನೇ ಪ್ರೊಫೆಷನ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಬಾಜ್. ಅಯ್ಯೋ ಅಯ್ಯೋ, ನಾನೇನು ಮಾಡಿಲ್ಲ ಕಣಮ್ಮ. ಅಯ್ಯಪ್ಪ ಪೊಲೀಸಪ್ಪ, ನೋಡು ನಂಗೆ ದಿನ ತಪ್ಪಿಕೊಂಡು ಓಡ್ತಾ ಇದ್ದೆ, ಇವತ್ತು ಸಿಕ್ಕಾಕಿ. ಅಯ್ಯೋ, ನಾನೇನು ಮಾಡಿಲ್ಲ ಕಣಮ್ಮ, ಬಿಡಮ್ಮ. ಮೇಡಮ್, ಪಂಚಾರ್ ಅವ್ರಿಗೆ ಹೇಳಿದ್ದೀನಿ, ಒಂದು 5 ನಿಮಿಷ ಬರ್ತಾರೆ ಮೇಡಮ್. Thank you. ಓಕೆ, ಥ್ಯಾಂಕ್ ಯು. ಬೇಡ ಅಂತ ಹೇಳಿದ್ನಲ್ಲ ರಚನಾ. ಅಣ್ಣ, ಹಶ್ವಾಗದೆ ಇರೋದಕ್ಕೆ ನೀನೇನ್ ರೋಬೋಟಾ? 2 ವೈರ್ ಕೊಡ್ತೀನಿ, ಚಾರ್ಜ್ ಮಾಡ್ಕೊ. ಮತ್ತಿನ್ನೇನಣ್ಣ, ನಮ್ಮ ಅತ್ತಿಗೆ ಹಶ್ವಾಗುತ್ತೆ, ನಿನ್ಗೆ ಹಶ್ವಾಗಲ್ವಾ? ಏ, ನಿಂದು ಆಲ್ರೆಡಿ ಊಟ ಆಯ್ತು ಕಣೆ. ಹಲೋ, ನಾನು ಹೇಳಿದ್ದು ಈ ಅತ್ತಿಗೆ ಬಗ್ಗೆ ಅಲ್ಲ, ಕಮಲಿ ಮಹಾಜನ್ ಅತ್ತಿಗೆ ಬಗ್ಗೆ. ಸರಿ ಸರಿ, ಅದೇನ್ ಮಾಡಿದ್ಯೋ ತಟ್ಟೆಗೆ ಹಾಕೊಡು ಬೇಗ. ಇರಣ್ಣ, ನೂಡಲ್ಸ್ ಮಾಡ್ತೀನಿ. ಏನು ನೂಡಲ್ಸ್ ಈಗ ಮಾಡ್ಬೇಕಾ? ಅದ್ರ ಬದಲು ರೋಬೋಟ್ ಆಗಿರೋದೇ ಬೆಟರ್.
ನಿಂತ್ಕೊಳ್ಳೋಣ. ಅದಕ್ಕೆ ಏನಕ್ಕೆ ಇವಳ್ದು ಗೋಳು? ನನ್ನೇನು ಕೇಳ್ಬೇಡಪ್ಪ, ನಾ ಮಾಡ್ತೀನಿ ಅಂದ್ರು ಅವಳು ಬಿಡ್ಲಿಲ್ಲ. ಅಣ್ಣಂಗೆ ನನ್ನ ಕೈಯಾರ ನಾನೇ ಮಾಡ್ತೀನಿ ಅಂತ ಬಂದ್ಲು. ಲೇ ರಚನಾ, ಪ್ಲೀಸ್ ಕಣ, ಬಿಟ್ಬಿಡ ನನ್ನ. ಅದು ಹೇಗಣ್ಣ ಬಿಡಕ್ಕಾಗತ್ತೆ? ಹಸಿದವ್ರನ್ನ ಆರೈಸೋ ವಂಶ ನಮ್ದು, ದ ಗ್ರೇಟ್ ನಂದಾ ಫ್ಯಾಮಿಲಿ. ಲೇ, ನಿನ್ನ ಕಟ್ಕೊಂಡವನು ಸತ್ತ. ನೀನಂದ್ರೆ ನನಗೆ ತುಂಬಾ ಇಷ್ಟ ಚಿನ್ನ. ಫಸ್ಟ್ ನೀರಿಡು. ಇನ್ನೂ ಶುರುನೇ ಆಗಿಲ್ಲ, ಆಗ್ಲೇ ಊಟ ರೆಡಿ ಅಂತ ಕರ್ಕೊಂಬಂದ್ಲು ಅದಕ್ಕೆ. ಇಬ್ರು ಸರಿ ಇದ್ದೀರಾ. ಏ ರಚನಾ, ಏಯ್ ಇಲ್ಲೇ ಕಳ್ದೋದೆ, ಬಾಬಾ. ಹಾ, ನೂಡಲ್ಸ್ ನೂಡಲ್ಸ್ ಮಾಡು. ನೀರ್ ಬಿಸಿ ಆಯ್ತು, ನೂಡಲ್ಸ್ ಹಾಕು. ಹಾ, ಹೇ ರಿಷಿ, ಇವಳು ಗಂಟ ಕಟ್ಮುಟ್ಟಾಗಿ ಬಂದ್ರೆ 4 ದಿನದಲ್ಲಿ ಈ ತರ ನೂಡಲ್ಸ್ ಮಾಡ್ಬಿಡ್ತಾಳೆ. ಖರಾಬ್ ಆಗಿತ್ತು ಜೋಕು, ಆದ್ರೆ ನಾನು ನನ್ನ ಗಂಡನ ಚೆನ್ನಾಗೇ ನೋಡ್ಕೋತೀನಿ. ಆಯ್ತು ಬಿಡಮ್ಮ, ನೋಡೇ ಬಿಡೋಣ. ಏನಾಯ್ತು ರಿಷಿ, ಬಂದಾಗಿಂದ ತುಂಬಾ ಡಲ್ ಆಗಿದೆಯಾ? ಅದಕ್ಕೆ ಈಗ ವಿಷಯ ಬೇಡ ಬಿಡಿ. ಇರು ರಚನಾ, ಹೇಗಿದ್ರು ಹೇಳಲೇಬೇಕಲ್ಲ. ಈ ಲೆವೆಲ್ ಸಸ್ಪೆನ್ಸ್ ಏರಿಸ್ತಾ ಇದ್ರಲ್ಲ, ಏನದು? ಅನಿಕಾ ಅರೆಸ್ಟ್ ಆದ್ಲು. ಏನು? ಏನ್ ತಪ್ಪು ಮಾಡಿದ್ಲು? ಕ್ವಶನ್ ಪೇಪರ್ ಲೀಕ್ ಮಾಡಿದ್ಲಾ? ಕಮಲಿ ಅವ್ರ ಅಮ್ಮನ ಕೊಂದಿದ್ದು ಅನಿಕಾ. ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಓಪನ್ ಮಾಡ್ತೀನಿ. ಅಣ್ಣ, ಅಮರಣ್ಣ, ಅಣ್ಣ, ಅಣ್ಣ. ಯಾಕೋ ಯಾಕೋ ಅಜ್ಜಿ ಅಲ್ಲ? ಅಣ್ಣ, ಅಜ್ಜಿ ಯಾಕೋ ಹಿಂಗ್ ಓಡ್ ಬಂದಿದ್ಯಾ? ಏನಾಯ್ತು? ಅಣ್ಣ, ಅಜ್ಜಿ ತಗ್ಲಾಕೊಂಬಿಡ್ತು. ಏನೋ ಹೇಳ್ತಿದ್ಯಾ? ಅಣ್ಣ, ಅದೇನಾಯ್ತು ಗೊತ್ತಾ? ಇಷ್ಟಾಗಿದ್ದು. ಇಷ್ಟಲ್ಲ, ಇಷ್ಟೇ. ಏನಾಗಿಲ್ಲ, ತಲೆ ಕೆಡ್ಸ್ಕೊಬೇಡ. ಇಷ್ಟೇನಾ? ನಾನು ಅಲ್ಲಿಂದ ಓಡ್ ಬಂದು ವರದಿ ಒಪ್ಸಿದ್ರೆ ಇಷ್ಟೇ ಆಯ್ತು ಅಂತ ಹೇಳ್ತಿದ್ಯಲ್ಲ? ಲೇ, ಆ ಮುದ್ಕಿಗೆ ಇವೆಲ್ಲ ಒಂದ್ ಮ್ಯಾಟ್ರೇನು? ಜೈಲಲ್ಲಿರೋರೆಲ್ಲ ಪರಿಚಯ ಇರ್ತಾರ ಅಜ್ಜಿಗೆ. ಒಂದ್ ವಾರ ಆರಾಮಾಗಿ ಇದ್ಬತ್ತಾಳ್ ಬಿಡು. ಅಜ್ಜಿಗೆ ಹಿಂಗ ಅಂದವ್ ನೀನು, ಇನ್ನು ನಾನೇನಾದ್ರೂ ತಗ್ಲಾಕೊಂಡ್ಬಿಟ್ಟಿದ್ರೆ? ಆ ಮುದ್ಕಿ ಜೈಲ್ಗೆ ಹೋಗಿದ್ದಕ್ಕೆ ಹಿಂಗ್ ಅಂತಿದ್ದೀನಿ ಅಂದ್ರೆ, ಇನ್ನು ನೀನೇನಾದ್ರೂ ಜೈಲ್ಗೆ ಹೋಗಿದ್ದಿದ್ರೆ? ಒಲೆ ಇದೆಯಾ ನೀನು? ಪೀಡೆ ನನ್ ಮಗ ತೊಲಗೋದ ಅಂತ ಎಣ್ಣೆ ಹಾಕೊಂಡು ಎಂಜಾಯ್ ಮಾಡ್ಬಿಡ್ತಿದ್ದೇನೋ ಅಲ್ವಾ? ಜೊತೆಗೊಂದ್ ಫುಲ್ ಬಾಟ್ಲ್ ಆಗ್ತಿದೆ ಕಣ. ಕಲ್ಪನೆಲ್ಲ ಅರ್ಧ ಸತೋಯ್ತಿಯಲ್ಲೇ. ಸುಮ್ನೆ ಇರೋಣ ನೀನು. ಸ್ವಲ್ಪ ತೊಲ್ ಜಸ್ಟ್ ಮಿಸ್ ಆದೆ. ಅಲ್ಲ, ಈ ಮುದ್ಕಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ ಅಂತ? ರಾತ್ರಿ ಹೊತ್ತು ನಡು ರೋಡಲ್ಲಿ ಮೊಳೆ ಎರ್ಚ ಕೇಳಿದ್ಲು. ಅಯ್ಯಯ್ಯೋ, ಹೇಳ್ತಾ ಇದ್ರೆ ಬೇವ್ರು ಕಿತ್ಕೊಳ್ಳುತ್ತೆ. ಅಯ್ಯಯ್ಯಪ್ಪ, ಆ ಹೆಂಗಸ್ನ ನೋಡ್ಬೇಕಾಗಿತ್ತು ನೀನು. ಸ್ಪಾಟಲ್ಲೇ ಪೊಲೀಸವ್ರಿಗೆ ಹೆಂಗ್ ಹಿಡ್ಕೊಟ್ಲು ಗೊತ್ತಾ? ನಾನಂತೂ ಧೈರ್ಯವಾಗಿ ಎದುರ್ಕೊಂಡು ತಪ್ಪಿಸ್ಕೊಂಡು ಓಡ್ಬಂದ್ಬಿಟ್ಟೆ. ಮುದ್ಕಿ ಯಾಕೋ ಇಷ್ಟೊತ್ತಲ್ಲಿ ಹೋಗ್ಬೇಕಿತ್ತು? ಎಲ್ಲಾದ್ರಲ್ಲೂ ಬರೀ ಆತರನೇ. ಹೋಗ್ಲಿ ಬಿಡು. ಅಕ್ಕನ್ ಕರ್ಸು ಅಂತ ಅಜ್ಜಿ ಹೇಳಿದ್ಲಲ್ಲ, ಫೋನ್ ಮಾಡಿದ್ದ?
ನಾನ್ ಯಾಕ ಮಾಡ್ಲಿ, ಬೇಕಂದ್ರೆ ಅವಳೇ ಬರ್ತಾಳೆ. ಇವನೇನು ಹಿಂಗಂದ್ಬಿಟ್ಟ? ಫೈನಲಿ ವಿ ಆರ್ ಹೋಮ್. ಯಾಕೆ ಇಷ್ಟು ಲೇಟು? ಎಲ್ಲಿ ಹೋಗಿದ್ರಿ ಡಿನ್ನರ್ಗೆ? ಅಯ್ಯೋ, ಮಧ್ಯ ರಸ್ತೆಯಲ್ಲಿ ಮಧ್ಯ ರಸ್ತೆನಾ? ಏನು ಹೇಳ್ತೀರಪ್ಪ? ನಥಿಂಗ್ ರಿಷಿ. ಹಾಸಿನಿ, ಕುಡಿಯೋಕ್ ನೀರ್ ತಗೊಂಡ್ ಬಾ. ಬಂದೈತೆ. ಮಾವ, ನಿಮಗೂ ಕೊಡ್ಲಾ? ಬೇಡ ಬೇಡ, ನನಗೆ ಬೇಡ, ನೀನು ಕುತ್ಕೊಮ್ಮ. ಅಲ್ಲ, ಯಾಕಿಬ್ರು ಇಷ್ಟೊಂದು ಸುಸ್ತಾಗಿದ್ದೀರಾ? ಏನಾಯ್ತು? ನಮ್ಮ ಕಾರ್ನ ಪಂಚರ್ ಮಾಡಿ ಕಾರಿಂದ ಕದಿಯೋಕ್ಕೆ ಕಳ್ಳರು ಬಂದಿದ್ರು. ಕದಿಯಕ್ ಬಂದ್ರ? ನಿಮ್ಗೇನು ಆಗಿಲ್ಲ ತಾನೆ? ನಾನಿರುವಾಗ ಏನಾದರೂ ಆಗೋಗಿ ಬಿಡ್ತೀನಾ? ಹೌದೌದು, ಎಲ್ರನ್ನೂ ಬ್ಲೈಂಡ್ ಆಗಿ ನಂಬೋದ್ರಿಂದಲೇ ಹೀಗಾಗೋದು. ಆಮೇಲೆ ಏನಾಯ್ತು? ಪೊಲೀಸಿಗೆ ಹಿಡ್ಕೊಟ್ವಿ. ಏನಿವತ್ತೆಲ್ಲ ಬರೀ ಪೊಲೀಸ್ ವಿಷಯನೇ ಕೇಳೋ ಹಾಗಿದೆಯಲ್ಲ? ಮತ್ತೆಲ್ಲನಾ, ಇನ್ಯಾವ ವಿಷಯ ಕೇಳಿದ್ರಿ? ಯಾಕೆ ಯಾರು ಏನೋ ಹೇಳ್ತಾ ಇಲ್ಲ? ನೀನೇನಾದ್ರೂ ಎಡವಟ್ ಮಾಡ್ತೀಯಾ? ಅಮ್ಮ, ಅದಕ್ಕೆ ಮೇಲೆ ನೀವು ಕೂಗಾಡ್ತಿದ್ದೀರಾ? ಮತ್ ಏನೋ ಅವಳು ಹೇಳ್ತಿರೋದು? ಅನಿಕನ್ನ ಪೊಲೀಸ್ ಅರೆಸ್ಟ್ ಮಾಡಿದ್ರಮ್ಮ. ಅರೆಸ್ಟ್ ಮಾಡಿದ್ರ? ದೇವ್ರಿ, ಏನೋ ಮಾಡಿದ್ಲು ಅವಳು. ಮನೇಲಿ ಏನಾದರೂ ಸಮಸ್ಯೆ ಆಯ್ತಾ? ಕಾರ್ ಡ್ರೈವಿಂಗ್ ಹೇಳಿ ಅಥವಾ ಡ್ರಿಂಕ್ ಅಂಡ್ ಡ್ರೈವ್? ಕೊಲೆ ಕೇಸ್. ಏನೋ ಹೇಳ್ತಿದ್ದೆ ಋಷಿ. ಹೌದಪ್ಪ, ಸರೋಜಮ್ಮ ಅವರ ಸಾವಿಗೆ ಅನಿಕನೇ ಕಾರಣ. I can't believe this. ಚಂದ್ರು, ಅಪ್ಪ ಚಂದ್ರಿಗೆ ಈ ವಿಷಯ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾನೋ ಏನು. ಇಂಥ ಹುಡುಗಿನ ನಾನು ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸದ್ಯ ಈ ಮನೆಗೆ ಸೊಸೆ ಕಮಲಿನೇ ಅಂತ ಆ ದೇವ್ರು ಫಿಕ್ಸ್ ಮಾಡಿರುವಾಗ ನಿನ್ನ ಯೋಚನೆಗೆ ನಾನೇನು ಹೇಳಿ? ಅಮ್ಮ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು. ಅದೇ ಆಗ್ತಿದೆ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ, ಆಗೋದೆಲ್ಲ ಒಳ್ಳೇದಕ್ಕೆ. ನನ್ನ ಚಿಂತೆ ಇಲ್ಲ ನಿನ್ನ ಬಗ್ಗೆ ಕಣೋ ರಿಷಿ. ಐಲ್ ಬಿ ಫೈನ್. ಕಮಲಿ ಅವ್ರನ್ನ ನೆನೆಸ್ಕೊಂಡ್ರೆ ನಮ್ಗಳ ತೊಂದರೆನೇ ಅಲ್ಲ ಅಮ್ಮ. ಐಲ್ ಬಿ ಫೈನ್. ಟೇಕ್ ಕೇರ್. ಯಾ. ಅಣ್ಣ, ನೀನೇ ಹೀಗೆ ಧೈರ್ಯ ಕಳ್ಕೊಂಡ್ರೆ
ಕಮಲಿಗೆ ಯಾರು ಧೈರ್ಯ ಹೇಳ್ತಾರೆ ಹೇಳು? ಅದ್ಗೆ ನೂಡಲ್ಸ್. ಈ ಮನೇಲಿ ಇರಕ್ಕಾಗ್ತಿಲ್ಲ. ಪಾಪ ಪ್ರಜ್ಞೆ ಕಾಡ್ತಿದೆ. ಇರೋ ಈ ಚಿಕ್ಕ ಜೀವನದಲ್ಲಿ ಮತ್ತೆ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ನನ್ನ ನೆನಪಿಗಿಟ್ಕೋ, ಹಾಕೋ. ಜಾಗನ ಕಮಲಿ ಅವ್ರ ಅಮ್ಮ ಕಿತ್ಕೊಂಡ್ರು. ನನ್ನ ಜಾಗನ ಕಮಲಿನೇ ಕಿತ್ಕೊಂಡ್ಲು. ಇನ್ನೇನ್ ಮಾಡ್ಲಿ? ಅದಕ್ಕೆ ಕೊಲೆ ಮಾಡಿದೆ. ತನ್ನ ಪ್ರೀತಿನ ಪಡೆಯೋ ಸ್ವಾರ್ಥದಲ್ಲಿ ಮನ್ಸಿನ ತುಂಬಾ ಇಷ್ಟೆಲ್ಲ ದ್ವೇಷ ತುಂಬಿಕೊಂಡಿಲ್ಲ ಅನಿಕಾ. ಅಣ್ಣ, ಇನ್ನೂ ಮಲಗಿಲ್ವಾ ನೀನು? ನೀನ್ ಯಾಕೆ ಬಂದೆ? ಹೋಗಿ ಮಲ್ಕೋ. ಇನ್ನೂ ಅದನ್ನೇ ಯೋಚನೆ ಮಾಡ್ತಿದ್ಯಾ? ಅಣ್ಣ, ಯೋಚನೆ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳು? ಇದು ಬರೀ ಯೋಚನೆ ಅಲ್ಲ ರಚನಾ, ಒಂಥರ ಪಾಪ ಪ್ರಜ್ಞೆ. ಏನ್ ಹೇಳ್ತಿದ್ಯಾ ಅಣ್ಣ? ಇದೆಲ್ಲ ಯಾಕೋ ನನ್ನಿಂದಾನೇ ಆಗಿದ್ದು ಅನ್ನಿಸ್ತದೆ. ಅಣ್ಣ, ಹೌದು, ಕಮಲಿ ಅವ್ರನ್ನ ನಾನು ಪ್ರೀತಿ ಮಾಡೋದ್ರಿಂದ ಅನಿಕಂಗೆ ಕಮಲಿ ಅವ್ರ ಮೇಲೆ ದ್ವೇಷ ಶುರು ಆಯಿತು. ಆ ದ್ವೇಷನೇ ಇದಕ್ಕೆಲ್ಲ ಕಾರಣ. ಅಣ್ಣ, ಅನಿಕನ್ ಕೆಟ್ಟ ಬುದ್ಧಿಗೆ ನೀನ್ ಹೇಗ್ ಕಾರಣ ಆಗ್ತೀಯ ಹೇಳು? ನೀನ್ ಫೀಲ್ ಆಗ್ಬೇಡ ಪ್ಲೀಸ್. ಕಮಲಿ ಅವ್ರಿಗೆ ಅದೆಷ್ಟು ಬೇಜಾರಾಗಿದೆಯೋ ಏನೋ. ಕಮಲಿಗೆ ಎಷ್ಟೇ ಬೇಜಾರಾಗಿದ್ರು ನೀನು ಅವಳ ಜೊತೆಗಿದ್ಯಾ ಅನ್ನೋ ಸಮಾಧಾನ ಅವಳಿಗಿರುತ್ತೆ. ಅಲ್ಲ, ಕಮಲಿನ ನಿನಗಿಂತ ಹೆಚ್ಚು ಪ್ರೀತಿ ಮಾಡೋರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಅಣ್ಣ, ನೀನು ಹೀಗೆ ಟೆನ್ಷನಲ್ಲಿ ಇರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಹೀಗೆಲ್ಲ ಇರಬೇಡ್ವೋ. ನಗು ಸ್ವಲ್ಪ. ಸ್ಮೈಲ್ 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 ಸ್ಮೈಲ್. ಹೀಗೆ ನಗ್ತಾ ಇದ್ರೇನೆ ನೀನು ಚೆನ್ನಾಗಿ ಕಾಣೋದು. ಓಕೆನಾ? ಆರಾಮಾಗಿ ಮಲ್ಕೋ ಇವಾಗ. ಗುಡ್ ನೈಟ್. ಗುಡ್ ನೈಟ್. ಅನ್ಕಂಡೆ ನೀನ್ ಮನೆ ಕಂಡಿರಕ್ಕಿಲ್ಲ, ಹಿಂಗೆ ಎದ್ ಕುಂತಿರ್ತೀಯ ಅಂತ. ಅಲ್ಲ ಕಮಲಿ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಕು ಅಂತಿದ್ಯೇನೋ? ಸುಮ್ಕೆ ಮನಿಕಾ. ನಿಂಗೆ ನಾವು ಊರ್ನಾಗೆ ನೆಲದ ಮ್ಯಾಕೆ ಮನೆ ಕತ್ತಿದ್ವಿ. ಜಾಗ ಇಲ್ದಿದ್ದಾಗ ಅಲ್ಲೆಲ್ಲ ಮೂಲೆಯಾಗಿ ಮಲ್ಕತ್ತಾ ಇದ್ವಿ. ಆದ್ರೆ ಅನಿಕಂಗಿದ್ ಯಾವ್ದು ಅಭ್ಯಾಸ ಇಲ್ಲ ಕಣವಿ. ಜೈಲ್ನಾಗ ಹೆಂಗವಳೋ ಏನೋ. ಈಗೇನು, ನಾನು ನೀನು ಹೋಗಿ ಅವಳಿಗೊಂದು ಮಂಚ ಬೆಡ್ಡು ಎಲ್ಲ ತಕ್ಕೊಟ್ಬಿಟ್ಟು ಬರ್ಮಾ? ಅಲ್ಲ ಕಮ್ಲಿ,
ಅವಳು ಮಾಡಿರೋ ಕೆಲಸಕ್ಕೆ ಅವಳು ಇದನ್ನೆಲ್ಲ ಅನುಭವಿಸ್ಬೇಕು. ಇಲ್ಲ ಅಂದ್ರೆ ಅವಳು ಬುದ್ಧಿನ ಬರಕ್ಕಿಲ್ಲ. ಹೋಗಿ ಹೋಗಿ ನಾನು ನಿಂತಾವ್ ಹೇಳ್ತಿದ್ದೀನಲ್ಲ, ನಿನಗೂ ಬುದ್ಧಿ ಬರಕ್ಕೆ ಇಲ್ಲ. ನಾನು ಮಲಿಕತ್ತೀನಿ. ಗುಡ್ ನೈಟ್.